ಪ್ರೀತಿಯ ವಿದ್ಯಾರ್ಥಿಗಳೇ, ಆನ್ಲೈನ್ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಂಡಿದ್ದೀರಿ, ಹೌದಾ? ಹಾಗಾದರೆ ಮೂಲಭೂತ ಪರಿಕಲ್ಪನೆ ಅಂದರೆ ಏನು, ಯಾವ ಯಾವ ವಿಷಯಗಳು ಬರ್ತವೆ, ಯಾತಕ್ಕಾಗಿ ಅಧ್ಯಯನ ಮಾಡಬೇಕು, ಅಂದರೆ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಮೂಲಭೂತ ಪರಿಕಲ್ಪನೆಗಳು ಇದ್ದಾಗ ಮಾತ್ರ ನಮಗೆ ಸಾಧ್ಯವಾಗುತ್ತೆ, ಹೌದಾ? ಹಾಗಾದರೆ ನಿನ್ನೆ ದಿನ ಸಮಾಜ ಅಂದ್ರೇನು, ಸಮಾಜದ ಅರ್ಥ ಏನು, ಸಮಾಜದ ವ್ಯಾಖ್ಯಾನಗಳೇನು, ಸಮಾಜದ ಲಕ್ಷಣಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ, ಹೌದಾ? ಆದರೆ ಇಂದಿನ ತರಗತಿಯಲ್ಲಿ ಸಮಾಜದ ವಿಧಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಲವಾರು ರೀತಿಯಲ್ಲಿ ನಾವು ಸಮಾಜದ ವಿಧಗಳನ್ನು ನೋಡ್ತಾ ಬರ್ತೀವಿ. ಅಂದರೆ ಎರಡು ರೀತಿ ಇಲ್ಲಿ ಸಮಾಜ ನಾವಿಲ್ಲಿ ವಾಸಿಸ್ತೀವಿ ಅಂದರೆ ಸಮಾಜವನ್ನು ವ್ಯತ್ಯಾಸವನ್ನು ಕಾಣ್ತೀವಿ. ಬೇರೆ ಸಮಾಜ ಇರೋದಕ್ಕೂ ನಗರ ಸಮಾಜಕ್ಕೂ ವ್ಯತ್ಯಾಸಗಳನ್ನು ನಾವಿಲ್ಲಿ ನೋಡ್ತಾ ಇರ್ತೀವಿ. ಹಾಗಾಗಿ ನಾವಿಲ್ಲಿ ಇಂದಿನ ತರಗತಿಯಲ್ಲಿ ಸಮಾಜದ ವಿಧಗಳನ್ನು ನೋಡ್ತಾ ಬಂದಿದ್ವಿ. ಇದರಲ್ಲಿ ಎರಡು ವಿಧಗಳು ಬರ್ತವೆ. ಒಂದು ಆಧುನಿಕ ಪೂರ್ವ ಸಮಾಜ, ಇನ್ನು ಒಂದು ಆಧುನಿಕ ಸಮಾಜ ಅಂತ ಹೇಳ್ತಾ ಹೋಗ್ತೀವಿ. ಈ ಆಧುನಿಕ ಪೂರ್ವ ಸಮಾಜದಲ್ಲಿ ಸಹ ಒಂದು ನಾಲ್ಕು ವಿಧಗಳನ್ನು ಕಾಣ್ತಾ ಬರ್ತೀವಿ. ಏನದು? ಮೊದಲನೇಗೆ ಬರ್ತಕ್ಕಂಥದ್ದು ಬೇಟೆಗಾರಿಕೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಹೆಚ್ಚಾಗಿ ಏನು ಬರುತ್ತೆ, ಬೇಟೆಗಾರಿಕೆ ಸಮಾಜ ಅನ್ನೋ ಹೆಸರೇ ಸೂಚಿಸುತ್ತೆ. ಬೇಟೆಗಾರಿಕೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜ ಹೆಸರೇ ಸೂಚಿಸುತ್ತೆ. ಏನದು ಅಂದರೆ ಬೇಟೆ, ಮೀನುಗಾರಿಕೆ, ಜೇನು ಮತ್ತು ಗೆಡ್ಡೆ ಗೆಣಸುಗಳ ಸಂಗ್ರಹಿಸುವುದು ಈ ಸಮಾಜದ ಪ್ರಮುಖ ಕಾರ್ಯ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ, ಹೌದಾ? ಅಂದರೆ ಇದ್ರ ಜೊತೆಗೇನೆ ಲಿಂಗದ ಆಧಾರದ ಮೇಲೆ, ವಯಸ್ಸಿನ ಆಧಾರದ ಮೇಲೆ ಸ್ಥಾನಮಾನ ನಿಗದಿಯಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಹೆಚ್ಚಾಗಿ ಲಿಂಗದ ಆಧಾರದ ಮೇಲೆ ಅಂದರೆ ಪುರುಷರೇ ಬೇಟೆಗಾರಿಕೆ ಆಡುವುದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸ್ತ್ರೀಯರ ಗಂಟೆ ಗೆಣಸುಗಳ ಆಹಾರ ಸಂಗ್ರಹಣೆಯ ಕಾರ್ಯವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ಲಿಂಗದ ಆಧಾರದ ಮೇಲೆ ಅವರ ಸ್ಥಾನಮಾನ ನಿಗದಿಯಾಗಿರುವುದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಎರಡನೇದಾಗಿ ಕೃಷಿ ಸಮಾಜ ಅಂತ ಹೇಳ್ತೀವಿ. ಕೃಷಿ ಸಮಾಜ ಹೇಳುತ್ತೆ, ಈ ಪ್ರತಿಯೊಂದು ಒಂದು ಸಮಾಜವನ್ನು ತೆಗೆದುಕೊಂಡಾಗ ಆ ಸಮಾಜದ ಹೆಸರಿಗೆ ತಕ್ಕಂತೆಯೇ ಈ ಸಮಾಜವನ್ನು ನೋಡ್ತಾ ಹೋಗ್ತೀವಿ. ನಾ ಹಿಂದೆ ಸಮಾಜ ಅಂತ ಹೇಳಿದೆ. ಕೆಲವು ಜನರು ಸಮಾಜವನ್ನು ನೇಕಾರ ಸಮಾಜ, ಗ್ರಾಮೀಣ ಸಮಾಜ ಅಂತ ಹೇಗೆ ಗುರುತಿಸ್ತಾರೆ. ಇಲ್ಲಿ ಕೂಡ ಏನಂದ್ರೆ ಕೃಷಿ ಸಮಾಜ ಅಂದರೆ ಹೆಚ್ಚಾಗಿ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಸಮಾಜವನ್ನ ಕೃಷಿ ಸಮಾಜ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಈ ಕೃಷಿ ಸಮಾಜದಲ್ಲಿ ಹೆಚ್ಚಾಗಿ ಎಲ್ಲಿ ವಾಸಿಸ್ತಾರೆ? ಗ್ರಾಮಗಳಲ್ಲಿ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ, ಹೌದಾ? ಅಂದರೆ ಈ ಕೃಷಿ ಸಮಾಜವು ಒಬ್ಬ ಮುಖ್ಯಸ್ಥನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ. ಕುಟುಂಬದ ಯಜಮಾನ ಅಂತ ಹೇಳ್ತೀವಿ. ಆ ಮುಖ್ಯಸ್ಥನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ ಈ ಕೃಷಿ ಸಮಾಜ. ಮೂರನೇ ಸಮಾಜ ಏನಿರುತ್ತೆ? ತೋಟಗಾರಿಕೆ ಮತ್ತು ಪಶುಪಾಲನೆಯ ಸಮಾಜ ಅಂತ ಹೇಳ್ತೀವಿ. ತೋಟಗಾರಿಕೆ ಮತ್ತು ಪಶುಪಾಲನೆಯ ಸಮಾಜ. ಅಂದರೆ ಈ ತೋಟಗಾರಿಕೆ ಮತ್ತು ಪಶುಪಾಲನೆಯ ಸಮಾಜದಲ್ಲಿ ಸುಮಾರು 100ರಿಂದ 1000ರಷ್ಟು ಜನರನ್ನು ಹೊಂದಿರುವುದನ್ನು ನಾವಿಲ್ಲಿ ನೋಡ್ತೀವಿ. ಎಷ್ಟು ಜನ? 100ರಿಂದ 1000 ಜನ. 100ರಿಂದ 1000 ಜನರಷ್ಟು ಈ ಸಮಾಜದಲ್ಲಿ ಹೊಂದಿರ್ತಾರೆ. ಇವರು ಏನು ಮಾಡ್ತಾರೆ? ಪಶುಪಾಲನೆಯ ಕಾರ್ಯದಲ್ಲಿ ನೋಡ್ತಾ ಹೋಗ್ತಾರೆ. ಪಶುಪಾಲನೆಯ
ಈ ಸಮಾಜದ ಪ್ರಮುಖ ಕಾರ್ಯ ಅಂತ ಹೇಳ್ತೀವಿ. ಕೋಳಿ ಸಾಕಾಣಿಕೆ ಆಗಿರ್ಬೋದು, ಹೌದಾ, ಆಕಳು, ಪಶುಪಾಲನೆಗಳ ಸಂಗ್ರಹಣೆ ಅಂತ ನಾವಿಲ್ಲಿ ಪಶುಪಾಲನೆ ಮಾಡುವುದೇ ಒಂದು ಪ್ರಮುಖ ಕಾರ್ಯ ಅಂತೀವಿ. ಈ ಸಮಾಜವು ಕೂಡ ಒಬ್ಬ ನಾಯಕನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ಪಶು ಸಂಗೋಪನೆಯಲ್ಲಿ ಕೇಳಿದರೆ ಕೋಳಿ ಫಾರ್ಮ್ ಅಂತ ಹೇಳಿ ಹೌದಾ, ಅಲ್ಲಿ ಕೂಡ ಏನಾಗಿದೆ, ಇಲ್ಲಿ ಒಂದು ನಾಯಕನ ನಿಯಂತ್ರಣಕ್ಕೆ ಒಳಪಟ್ಟಿರುವುದರಿಂದ ಇದನ್ನು ಏನಂತೀವಿ, ತೋಟಗಾರಿಕೆ ಮತ್ತು ಪಶುಪಾಲನೆಯ ಸಮಾಜ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನಾಲ್ಕನೇದಾಗಿ ಸಾಂಪ್ರದಾಯಿಕ ಸಮಾಜ ಅಥವಾ ನಾಗರಿಕತೆ ಅಂತ ಹೇಳ್ತೀವಿ. ಸಾಂಪ್ರದಾಯಿಕ ಸಮಾಜ ಅಥವಾ ನಾಗರಿಕತೆ. ನಾಗರಿಕತೆ ಅಂತ ಅಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ಅಂದರೆ ಏನಿಲ್ಲಿ ಈ ಸಾಂಪ್ರದಾಯಿಕ ಸಮಾಜವು ಕ್ರಿಸ್ತಪೂರ್ವ 6000ರಿಂದ 19ನೇ ಶತಮಾನದವರೆಗೆ ಅಂದರೆ ಅಸ್ತಿತ್ವದಲ್ಲಿ ಇದ್ದಂತಹ ಸಮಾಜ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದು ಕೈಗಾರಿಕಾ ಸಮಾಜಕ್ಕಿಂತ ಸಣ್ಣದಾದ ಸಮಾಜ ಅಂತ ಹೇಳ್ತೀವಿ. ಕೈಗಾರಿಕಾ ಸಮಾಜ ಅಂದರೆ ಬೃಹತ್ ಬೆಂಗಳೂರು ತಗೊಳ್ಳಿ, ಹಲವಾರು ಕೈಗಾರಿಕಾ ಸ್ಥಾಪನೆ ಆಗಿರೋದು ಅಲ್ಲಿ ಬೃಹತ್ ಸಮಾಜವಾಗಿ ಕಂಡು ಬರುತ್ತೆ. ಆದರೆ ಈ ಸಮಾಜ ಏನಿದೆ, ಸಾಂಪ್ರದಾಯಿಕ ಸಮಾಜ ಕೈಗಾರಿಕಾ ಸಮಾಜಕ್ಕಿಂತಲೂ ಸಣ್ಣದಾಗಿರ್ತಕ್ಕಂಥ ಸಮಾಜ ಅಂತ ಹೇಳ್ತೀವಿ. ಇಲ್ಲಿ ಸುಮಾರು ಸಾವಿರದಿಂದ ಲಕ್ಷಾಂತರವರೆಗೆ ಜನರ ಜೀವನವನ್ನು ಒಳಗೊಂಡಿರುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಎಷ್ಟು? 1000ರಿಂದ ಲಕ್ಷಾಂತರದವರೆಗೆ ಜನರ ಜೀವನ ಕ್ರಮವನ್ನು ಒಳಗೊಂಡಿದೆ. ಇಲ್ಲಿ ಕೆಲವು ಏನಾಗಿದೆ, ಕೆಲವು ನಗರಗಳು ಏನಾಗಿವೆ, ವ್ಯಾಪಾರ ಉತ್ಪಾದನಾ ಕೇಂದ್ರಗಳಾಗಿ ಕಂಡು ಬಂದಿವೆ. ಇನ್ನು ಕೆಲವು ಸಮಾಜಗಳು ಏನಾಗಿವೆ, ವ್ಯವಸಾಯ ಆಧಾರಿತವಾಗಿರ್ತಕ್ಕಂಥ ಸಮಾಜವನ್ನು ಕಂಡು ಬಂದಿವೆ. ಹಾಗೂ ಇಲ್ಲಿ ಎಲ್ಲ ವರ್ಗಗಳ ನಡುವೆ ಅಸಮಾನತೆಯನ್ನು ಕಂಡು ಬರ್ತೀವಿ. ಎಷ್ಟೊಂದು ಸಮಾಜಗಳನ್ನು ನೋಡಿ ಬರ್ತೀವಿ, ಎಲ್ಲ ಸಮಾಜಗಳಲ್ಲಿ ವರ್ಗಗಳ ನಡುವೆ ಅಸಮಾನತೆಯನ್ನು ಕಾಣ್ತೀವಿ. ಇವಿಷ್ಟು ಏನಾಗಿದೆ, ಈ ಸಾಂಪ್ರದಾಯಿಕ ಸಮಾಜದಲ್ಲಿ ಕಂಡು ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಅಂತ ನೋಡ್ತಾ ಹೋಗ್ತೀವಿ. ಹಾಗೂ ಈ ಸಮಾಜವು ಕೂಡ ಸಾಂಪ್ರದಾಯಿಕ ಸಮಾಜ ಏನಾಗಿದೆ, ಒಬ್ಬ ರಾಜ ಅಥವಾ ಚಕ್ರವರ್ತಿಯ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹೌದಾ, ಇವಿಷ್ಟು ಏನಾಗಿದೆ, ಒಂದು ಸಾಂಪ್ರದಾಯಿಕ ಸಮಾಜ, ನಾಗರಿಕತೆ, ಇವಿಷ್ಟು ಒಂದು ಆಧುನಿಕ ಪೂರ್ವ ಸಮಾಜಗಳು ಅಂತ ನಮಗೆ ತಿಳಿದಿದೆ. ಈ ಆಧುನಿಕ ಪೂರ್ವ ಸಮಾಜಗಳೇ ಹೇಗಿತ್ತು, ಆದರೆ ಆಧುನಿಕ ಸಮಾಜಗಳು ಹೇಗಿವೆ, ಸಮಾಜದ ಎರಡನೇದು ಯಾವುದು, ಆಧುನಿಕ ಸಮಾಜ ಅಂತ ಹೇಳ್ತೀವಿ. ಎರಡನೇದು ಆಧುನಿಕ ಸಮಾಜ. ಈ ಆಧುನಿಕ ಸಮಾಜದಲ್ಲಿ ಮೊದಲನೇ ಪ್ರಥಮ ಜಗತ್ತಿನ ಸಮಾಜ. ಪ್ರಥಮ ಜಗತ್ತಿನ ಸಮಾಜ ಅಂತ ನೋಡ್ತೀವಿ. ಈ ಪ್ರಥಮ ಜಗತ್ತಿನ ಸಮಾಜದಲ್ಲಿ ಏನಾಗಿದೆ, 18ನೇ ಶತಮಾನದಿಂದ ಪ್ರಸ್ತುತ ಕಾಲದವರೆಗೆ ಕಂಡು ಬರುತ್ತದೆ. ನೋಡಿ, ಪ್ರಥಮ ಜಗತ್ತಿನ ಸಮಾಜದಲ್ಲಿ 18ನೇ ಶತಮಾನದಿಂದ ಪ್ರಸ್ತುತ ಅಂದರೆ ಇಲ್ಲಿಯವರೆಗೂ ಕಂಡು ಬರುವಂತಹ ಸಮಾಜವಾಗಿದೆ. ಈ ಸಮಾಜವು ಕೈಗಾರಿಕಾ ವ್ಯವಸ್ಥೆಯಾಗಿ ಬಂಡವಾಳಶಾಹಿ ಮತ್ತು ಮುಕ್ತ ಆರ್ಥಿಕತೆಯನ್ನು ಪಾಲಿಸುತ್ತದೆ. ಯಾವುದು? ಈ ಸಮಾಜವು ಕೈಗಾರಿಕಾ ವ್ಯವಸ್ಥೆ ಅಂತ ಹೇಳ್ತೀವಿ.
ಕೈಗಾರಿಕಾ ವ್ಯವಸ್ಥೆ ಮತ್ತು ಬಂಡವಾಳಶಾಹಿ. ಬಂಡವಾಳಶಾಹಿ ಕೈಗಾರಿಕೆ ವ್ಯವಸ್ಥೆಯಾಗಿ ಬಂಡವಾಳಶಾಹಿಯಾಗಿ ಮುಕ್ತ ಆರ್ಥಿಕತೆಯನ್ನು ಪಾಲಿಸುತ್ತೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಂದರೆ ಬಹುತೇಕ ಜನರು ಪಟ್ಟಣ ಮತ್ತು ನಗರವಾಸಿಗಳಾಗಿ ಕೈಗಾರಿಕೆ ಮತ್ತು ಅದರ ಉಪವಲಯಗಳಲ್ಲಿ ದುಡಿಯುವುದನ್ನು ನೋಡ್ತಾ ಇದ್ದೀವಿ. ಗ್ರಾಮೀಣ ಅಭ್ಯರ್ಥಿಗಳು ಏನಾಗಿದ್ದಾರೆ, ಗ್ರಾಮೀಣ ಜನರು ಹೆಚ್ಚಾಗಿ ನಗರಗಳಿಗೆ ಹೋಗಿ ದುಡಿಯುವುದನ್ನು ನೋಡ್ತಾ ಇದ್ದೀವಿ. ಆ ನಗರಗಳಲ್ಲಿ ಏನಾಗಿದೆ, ಹಲವಾರು ಕೈಗಾರಿಕೆಗಳು ಉಪವಲಯಗಳಲ್ಲಿ ಕೆಲಸ ಮಾಡುವುದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ಉಪವಲಯದಲ್ಲಿ ದುಡಿಯೋದನ್ನು ನೋಡ್ತೀವಿ. ಕೆಲವೇ ಜನ ಮಾತ್ರ ಕೃಷಿಯನ್ನು ಅವಲಂಬಿಸಿರ್ತಾರೆ. ಬಹಳಷ್ಟು ಜನ ಕೈಗಾರಿಕೆಗಳ ಮೇಲೆ ಅವಲಂಬಿತರಾಗಿರ್ತಕ್ಕಂತಹ ಜನರು ಇಲ್ಲಿ ಕೃಷಿಯನ್ನು ಅಂದರೆ ಸೀಮಿತ ಜನರು ಮಾತ್ರ ಕೃಷಿಯನ್ನು ಅವಲಂಬಿತರಾಗಿರ್ತಾರೆ ಅಂತ ನಾವಿಲ್ಲಿ ನೋಡ್ತಾ ಬರಬಹುದು. ಹಾಗೆ ಈ ಕೃಷಿಯಲ್ಲಿ ಅವಲಂಬಿತವಾಗಿರ್ತಕ್ಕಂಥ ಜನರು ಗ್ರಾಮಗಳಲ್ಲಿ ವಾಸಿಸುವುದನ್ನು ನೋಡ್ತೀವಿ. ಇಲ್ಲಿ ಒಂದು ಸುವ್ಯವಸ್ಥಿತವಾದ ಸರ್ಕಾರ ಸಮಾಜವನ್ನು ನಿಯಂತ್ರಿಸುವುದನ್ನು ನೋಡ್ತೀವಿ. ಅದೇನು ಪ್ರಥಮ ಜಗತ್ತು ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಸರ್ಕಾರವನ್ನು, ಆ ಸರ್ಕಾರ ಏನಾಗಿದೆ ಈ ಸಮಾಜವನ್ನು ನಿಯಂತ್ರಿಸುವುದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಪಾಶ್ಚಾತ್ಯ ರಾಷ್ಟ್ರಗಳಾದಂತಹ ಯಾವ್ಯಾವು ಜಪಾನ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ದೇಶಗಳಲ್ಲಿಯೂ ಸಹ ಈ ರೀತಿಯ ಸಮಾಜವನ್ನು ನಾವು ಬರೀ ಭಾರತದಲ್ಲಿ ಮಾತ್ರ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸಹ ಈ ಪ್ರಥಮ ಜಗತ್ತಿನ ಸಮಾಜಗಳು ನಮಗೆ ಕಂಡು ಬರ್ತವೆ. ಎರಡನೇದಾಗಿ ದ್ವಿತೀಯ ಜಗತ್ತಿನ ಸಮಾಜ ಅಂತ ಹೇಳ್ತೀವಿ. ದ್ವಿತೀಯ ಜಗತ್ತಿನ ಸಮಾಜ. ದ್ವಿತೀಯ ಜಗತ್ತಿನ ಸಮಾಜ ಅಂದರೆ ಇಲ್ಲಿ ರಷ್ಯಾ ದೇಶದ ಕಮ್ಯುನಿಸ್ಟ್ ಕ್ರಾಂತಿಯ ನಂತರ ಅಸ್ತಿತ್ವಕ್ಕೆ ಬಂದಂತಹ ಸಮಾಜ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ಸಮಾಜ ಏನಾಗಿದೆ, ಕೈಗಾರಿಕಾ ರಾಷ್ಟ್ರಗಳೇ ಆಗಿದ್ರೂ ಸಹ ಕೇಂದ್ರೀಕೃತ ಅರ್ಥವ್ಯವಸ್ಥೆಯನ್ನು ಹೊಂದಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಕ್ರಾಂತಿಯನ್ನು ಅಸ್ತಿತ್ವಕ್ಕೆ ಬಂದಂತಹ ರಾಷ್ಟ್ರವಾದರೂ ಸಹ ಕೈಗಾರಿಕಾ ರಾಷ್ಟ್ರಗಳು ಆಗಿದ್ದರೂ ಸಹ ಕೇಂದ್ರೀಕೃತ ವಲಯದ ಏನಾಗಿದೆ, ಕೇಂದ್ರೀಕೃತ ಅರ್ಥವ್ಯವಸ್ಥೆಯನ್ನು ಹೊಂದಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಸೀಮಿತ ಸಂಖ್ಯೆಯ ಜನರು ಮಾತ್ರ ಸಹ ಕೃಷಿಯನ್ನು ಅವಲಂಬಿಸಿರುವುದನ್ನು ನೋಡ್ತೀವಿ. ಇದು ಕೂಡ ಒಂದು ಪ್ರಥಮ ಜಗತ್ತನ್ನೇ ಹೋಲುವಂತೆ ಒಂದು ಪ್ರಥಮ ಜಗತ್ತಿನ ಸಮಾಜ ವ್ಯವಸ್ಥೆಯನ್ನು ಹೊಂದಿದೆ ಅಂತ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಕೂಡ ಕೈಗಾರಿಕಾ ವ್ಯವಸ್ಥೆಯನ್ನು ನೋಡ್ತೀವಿ. ದ್ವಿತೀಯ ಜಗತ್ತಿನ ಸಮಾಜದಲ್ಲಿಯೂ ಸಹ ಕೈಗಾರಿಕಾ ವ್ಯವಸ್ಥೆಗಳನ್ನು ನೋಡ್ತೀವಿ. ಆದರೆ ಇಲ್ಲಿ ಕೇಂದ್ರೀಕೃತ ಅರ್ಥವ್ಯವಸ್ಥೆಯನ್ನ ಹೊಂದಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆಮೇಲೆ ಇಲ್ಲಿ ಸೀಮಿತ ಜನರು ಮತ್ತು ಕೃಷಿಯನ್ನು ಅವಲಂಬಿಸುತ್ತಾರೆ. ಬಹುತೇಕ ಜನರು ಏನಾಗಿದೆ, ನಗರಗಳಿಗೆ ಹೋಗಿ ಕೈಗಾರಿಕೆಗಳಲ್ಲಿ ಪಟ್ಟಣಗಳಲ್ಲಿ ದುಡಿಯುತ್ತಿರುವುದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ತದನಂತರ ಅಂದರೆ 1990ರ ನಂತರ ಸೋವಿಯತ್ ರಷ್ಯಾದಲ್ಲಿ ನಡೆದ ರಾಜಕೀಯ ಪರಿವರ್ತನೆಯು ಏನಾಗಿದೆ, ಮುಕ್ತ ಆರ್ಥಿಕತೆಯನ್ನು ಜಾರಿಗೆ ತಂದಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಯಾವಾಗ 1990ರ ನಂತರ ಏನಾಗಿದೆ, ಮುಕ್ತ ಆರ್ಥಿಕತೆ ಜಾರಿಯನ್ನು ತಂದಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇದು ಕೂಡ ದ್ವಿತೀಯ ಜಗತ್ತಿನ ಸಮಾಜಗಳು ಸಹ ಬಹುತೇಕ ಸಮಾಜಗಳು ಏನಿವೆ ಪ್ರಥಮ ಜಗತ್ತನ್ನೇ ಹೋಲುವಂತಹ ಒಂದು ಸಮಾಜವನ್ನು ನೋಡ್ತಿದ್ದೀವಿ. ಮೂರನೇದಾಗಿ ಪ್ರಗತಿಶೀಲ ರಾಷ್ಟ್ರಗಳು ಅಂತ ಹೇಳ್ತೀವಿ. ಹೆಸರು ಸೂಚಿಸುತ್ತೆ ಪ್ರಗತಿಶೀಲ, ಪ್ರಗತಿಯನ್ನು ಹೊಂದುವಂತ ರಾಷ್ಟ್ರ. ಪ್ರಗತಿಶೀಲ ರಾಷ್ಟ್ರಗಳು, ಪ್ರಗತಿಶೀಲ ರಾಷ್ಟ್ರಗಳಲ್ಲಿ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳು, ಅಭಿವೃದ್ಧಿಶೀಲ ಸಮಾಜಗಳು ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಬ್ರಿಟಿಷ್ ಆಳ್ವಿಕೆಯ ನಂತರ ಸ್ವತಂತ್ರಗೊಂಡ ರಾಷ್ಟ್ರಗಳಾಗಿದ್ದು ಇವು ಬಹುತೇಕ ರಾಷ್ಟ್ರಗಳು ಕೃಷಿ ಪ್ರಧಾನವಾಗಿವೆ.
ಬ್ರಿಟಿಷರಿಂದ ಸ್ವತಂತ್ರ ತೆಗೆದುಕೊಂಡ ನಂತರ ಬಹಳಷ್ಟು ಜನ ಕೃಷಿಯನ್ನು ಅವಲಂಬಿತವಾಗಿರ್ತಕ್ಕಂಥ ಸಮಾಜ ನಮ್ಮದು. ಹೌದಾ? ಆ ಕೃಷಿ ಪ್ರಧಾನವಾಗಿದ್ದ ಕೃಷಿ ಉತ್ಪಾದನದಲ್ಲಿಯೇ ಏನಾಗಿದೆ, ಜಾಗತಿಕ ಮಾರುಕಟ್ಟೆಯನ್ನು ಪ್ರವೇಶಿಸಿರುವುದನ್ನು ನೋಡ್ತಾ ಬಂದಿದೆ. ಬರೀ ಕೃಷಿ ವ್ಯವಸಾಯವನ್ನು ಅಷ್ಟೇ ಅಂದರೆ ಆ ಮಾರುಕಟ್ಟೆಯನ್ನು ಪ್ರವೇಶಿಸುತ್ತಾ ಬಂದಿರುವುದನ್ನು ನಾವಿಲ್ಲಿ ನೋಡ್ತೀವಿ. ಯಾವಾಗ ಬ್ರಿಟಿಷರ ನಂತರ, ಸ್ವತಂತ್ರಗೊಂಡ ನಂತರ ಇಲ್ಲಿ ಕೂಡ ಕೇಂದ್ರೀಕೃತ ಸರ್ಕಾರ ಏನಾಗಿದೆ, ಸಮಾಜವನ್ನು ನಿಯಂತ್ರಿಸುವುದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ ಇದು ಭಾರತ, ಚೀನಾ, ದಕ್ಷಿಣ ಅಮೇರಿಕ ರಾಷ್ಟ್ರಗಳು ಏನಾಗಿವೆ, ಆಫ್ರಿಕಾ ಖಂಡದ ಬಹುತೇಕ ರಾಷ್ಟ್ರಗಳು ಇದೇ ಸಮಾಜಕ್ಕೆ ಸೇರಿರ್ತಕ್ಕಂಥ, ಅಂದರೆ ಈ ಪ್ರಗತಿಶೀಲ ರಾಷ್ಟ್ರಗಳಿಗೆ ಸೇರಿದಂತಹ ರಾಷ್ಟ್ರಗಳಾಗಿವೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಫೋರ್ತ್ ಒನ್, ನೂತನ ಕೈಗಾರಿಕಾ ಸಮಾಜಗಳು. ಫೋರ್ತ್ ಒನ್ ಏನು, ನೂತನ ಕೈಗಾರಿಕಾ ರಾಷ್ಟ್ರಗಳು ಅಂತ ಹೇಳ್ತೀವಿ. ಇಲ್ಲಿ 1970ರ ನಂತರ ಅಸ್ತಿತ್ವಕ್ಕೆ ಬಂದಂತಹ ರಾಷ್ಟ್ರಗಳು ಕಂಡು ಬರ್ತವೆ. ಈ ರಾಷ್ಟ್ರಗಳು ಸಹ ಬಂಡವಾಳಶಾಹಿ ಮತ್ತು ಮುಕ್ತ ಆರ್ಥಿಕ ವ್ಯವಸ್ಥೆಯ ರಾಷ್ಟ್ರಗಳಾಗಿವೆ ಅಂತ ಹೇಳ್ತಾ ಹೋಗ್ತೀವಿ. ಯಾವುದು? ಬಂಡವಾಳಶಾಹಿ ಮತ್ತು ಮುಕ್ತ ಆರ್ಥಿಕ ವ್ಯವಸ್ಥೆಯ ರಾಷ್ಟ್ರಗಳಾಗಿವೆ. ಈ ದೇಶದ ಸರಾಸರಿ ತಲಾದಾಯ ಪ್ರಥಮ ಜಗತ್ತಿನ ಸಮಾಜಗಳಿಗಿಂತ ಕಡಿಮೆ ಇರುವುದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಪ್ರಥಮ ಜಗತ್ತಿನಲ್ಲಿ ಏನಾಗಿದೆ, ಕೈಗಾರಿಕೆಗಳು ಹೊಂದಿದ್ರೂ ಸಹ ಸೀಮಿತ ಜನರು ಮಾತ್ರ ಕೃಷಿಯನ್ನು ಅವಲಂಬಿತವಾಗಿರ್ತಾರೆ. ಆದರೆ ಪ್ರಥಮ ಜಗತ್ತಿಗಿಂತ ಕಡಿಮೆ ಹೊಂದಿರತಕ್ಕಂಥ ಆದಾಯ ಸಮಾಜ ಯಾವುದು? ನೂತನ ಕೈಗಾರಿಕಾ ರಾಷ್ಟ್ರಗಳ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಂದರೆ ಈ ಜಗತ್ತಿನ ಆದಾಯಕ್ಕಿಂತ ಇದು ಕಡಿಮೆ ಇದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆಮೇಲೆ ಇಲ್ಲಿ ಹಾಂಗ್ಕಾಂಗ್, ದಕ್ಷಿಣ ಕೊರಿಯಾ, ಸಿಂಗಾಪುರ್, ಬ್ರೆಜಿಲ್ ಮತ್ತು ಮೆಕ್ಸಿಕೋ ದೇಶಗಳಿಗೆ ಏನಾಗಿವೆ, ಈ ಗುಂಪಿಗೆ ಅಂದರೆ ನೂತನ ಕೈಗಾರಿಕಾ ರಾಷ್ಟ್ರಗಳ ಗುಂಪಿಗೆ ಸೇರಿರ್ತಕ್ಕಂಥ ರಾಷ್ಟ್ರಗಳಾಗಿವೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇವಿಷ್ಟು ಏನಾಗಿವೆ, ಸಮಾಜದ ವಿಧಗಳನ್ನು ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳ ಈ ಆಧುನಿಕ ಪೂರ್ವ ಸಮಾಜಗಳು ಮತ್ತು ಆಧುನಿಕ ಸಮಾಜಗಳ ಬಗ್ಗೆ ತಿಳ್ಕೊಂಡಿದ್ರಿ. ಆದರೆ ಇದರಲ್ಲಿ 5 ಅಂಕದ ಪ್ರಶ್ನೆಗಳು ಬರ್ತವೆ. ಅಂದರೆ ಆಧುನಿಕ ಪೂರ್ವ ಸಮಾಜಗಳನ್ನು ವಿವರಿಸಿ ಮತ್ತು ಆಧುನಿಕ ಸಮಾಜಗಳನ್ನು ವಿವರಿಸಿ ಅಂತ. ಹೌದಾ? ನಾನು ನಿಮಗೆ ನೋಟ್ಸನ್ನು ಹಾಕ್ತೀನಿ, ಅವುಗಳನ್ನು ಪ್ರಾಕ್ಟೀಸ್ ಮಾಡಿ ಮತ್ತು ಈ ನೋಟ್ಸ್ಗಳನ್ನು ತೆಗೆದುಕೊಂಡು ಬರಬೇಕಾಗುತ್ತೆ ಒಂದಿನ ತರಗತಿಯಲ್ಲಿ. ಹಾಗೆ ಮುಂದಿನ ತರಗತಿಯಲ್ಲಿ ನಾವು ಸಮುದಾಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. 5 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಆಧುನಿಕ ಪೂರ್ವ ಸಮಾಜವನ್ನು ವಿವರಿಸಿ ಅಥವಾ ಆಧುನಿಕ ಸಮಾಜವನ್ನು ವಿವರಿಸಿ ಅಂತ 5 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಇಂಪಾರ್ಟೆಂಟ್ ಕ್ವಶನ್.